ಕರ್ನಾಟಕ ಮೂಲದ ದಲಿತ ಬಾಲಕಿಯ ಮೇಲೆ ಆಂಧ್ರದಲ್ಲಿ ಗ್ಯಾಂಗ್ ರೇಪ್ ಮಾಡಲಾಗಿದೆ. ಕಳೆದ 2 ವರ್ಷಗಳಿಂದ ಪದೇ ಪದೇ ಅತ್ಯಾಚಾರ ಎಸಗಿದ 14 ಕಾಮುಕರು. ಬಾಲಕಿ ಗರ್ಭವತಿ ಆಗಿದ್ರಿಂದ ಬಯಲಿಗೆ ಬಂತು ಘನಘೋರ ಕೃತ್ಯ. ಕಳೆದ 2 ವರ್ಷಗಳಿಂದ ಪದೇ ಪದೇ ಅತ್ಯಾಚಾರ ಎಸಗಿದ 14 ಕಾಮುಕರು. ದಲಿತ ಬಾಲಕಿಯ ಮೇಲೆ ಅತ್ಯಂತ ಬರ್ಬರ ಅತ್ಯಾಚಾರ ಗ್ಯಾಂಗ್ ರೇಪ್ ಇದು. ಬಾಲಕಿ ಗರ್ಭವತಿ ಆಗಿದ್ರಿಂದ ಬಯಲಿಗೆ ಬಂತು ಘನಘೋರ ಕೃತ್ಯ. 8ನೇ ತರಗತಿ ಓದುವಾಗ ಮೊದಲ ಬಾರಿಗೆ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿತ್ತು. ಒಬ್ಬರಿಂದ ಒಬ್ಬರಿಗೆ ವಿಷಯ ಹರಡಿ 14 ಕಾಮುಕರಿಂದ ಬ್ಲ್ಯಾಕ್ ಮೇಲ್ ರೇಪ್ ಮಾಡಲಾಗಿದೆ. ಈಗ 10ನೇ ತರಗತಿಯಲ್ಲಿರ್ತಕ್ಕಂತಹ ಬಾಲಕಿ ಗರ್ಭವತಿ ಆಗಿದ್ರಿಂದ ವಿಷಯ ಬಯಲಾಗಿದೆ. ಪ್ರಕರಣ ಬಯಲಾಗುತ್ತಲೇ ಪ್ರಕರಣಕ್ಕೆ ಸಂಬಂಧಪಟ್ಟ 17 ಮಂದಿ ಬಂಧನ ಆಗಿದ್ದಾರೆ. ಇನ್ನು 3 ಎಸ್ಕೇಪ್ ಪರಾರಿಯಲ್ಲಿರ್ತಕ್ಕಂತಹ ಕಾಮುಕರ ಪತ್ತೆಗೆ ಬಲೆ ಬೀಸಲಾಗಿದೆ. ಬಾಲಕಿ ತಾಯಿ ಸಿಂಗಲ್ ಪೇರೆಂಟ್, ಮೂಲತಃ ಕರ್ನಾಟಕದವರು. ಪಾಪ ಆಕೆಯ ನಿಸ್ಸಹಾಯಕತೆಯನ್ನ ಹಂಚಿಕೊಂಡು ತಿಂದ್ರು ಬೇವರ್ಸಿಗಳು. ಬದುಕು ಕಟ್ಟಿಕೊಳ್ಳಲು ಆಂಧ್ರಗೆ ಹೋಗಿ ಮಗಳ ಜೊತೆ ನೆಲೆಸಿದ್ದ ಮಹಿಳೆ ಕರ್ನಾಟಕ ಮೂಲದ ದಲಿತ ಹುಡುಗಿಯನ್ನ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಆ ತರಹದ ಸಂಸ್ಕಾರವನ್ನ ಸಾರುವ ಭಾರತದಲ್ಲಿ ಇದೆಂತಹ ಒಂದು ಕ್ರೌರ್ಯ. ಹೆಣ್ಣು ಮಕ್ಕಳ ಮೇಲೆ, ಅದರಲ್ಲೂ ಕೂಡ ದಲಿತ ಸಮಾಜದ ಒಂದು ಹೆಣ್ಣು ಮಗಳ ಮೇಲೆ ಏನು ಹೋಟ್ಲಲ್ಲಿ ಕೂತ್ಕೊಂಡು ಹಂಚ್ಕೊಂಡು ತಿನ್ನೋರ್ ಥರ 14 ಮಂದಿ ಕಚ್ಚಿ ಆಕೆಯ ದೇಹವನ್ನು ತಿಂದಿದ್ದಾರೆ, ಆಕೆಯ ಮಾನವನ್ನು ಹರಣ ಮಾಡಿದ್ದಾರೆ. ಎಲ್ಲ ನಡೀತಿರೋದು ಇದು ಭಾರತದಲ್ಲಿ, ಯಾವುದೋ ಇಥಿಯೋಪಿಯಾನೋ ವೆನೆಜುವೆಲಾ ಅನ್ನುವಂತಹ ದರಿದ್ರ ರಾಷ್ಟ್ರಗಳಲ್ಲ. ನಮ್ಮ ಭಾರತದಲ್ಲಿ ಹೆಣ್ಣಿಗೆ ಕೊಡಬಹುದಾದ ಸಾಧ್ಯಾಂತ ಮರ್ಯಾದೆ ಮತ್ತು ಗೌರವ ಕೊಡುವ ಭಾರತದ ಆಂಧ್ರದಲ್ಲಿ ಒಂದು ದಲಿತ ವಿಭಾಗದ ಹೆಣ್ಣು ಮಗಳ ಮೇಲೆ ಅತ್ಯಂತ ಕ್ರೂರವಾಗಿ ಆಕೆಯನ್ನು ಬ್ರೂಟಲ್ ರೇಪಿಗೆ ಒಳಪಡಿಸ್ತಾರೆ ಅನ್ನೋದಾದರೆ ನಿಜಕ್ಕೂ ಕೂಡ ನಾಚಿಕೆ ಆಗಬೇಕು. ಈ ತರಹದ್ದೊಂದು ಸಮಾಜ, ಅದರಲ್ಲೂ ಕೂಡ ಈ ತರಹದ್ದೊಂದು ಗ್ಯಾಂಗ್ ರೇಪ್. ಇನ್ನು ದೇಹದ ಭಾಗಗಳು ಬೆಳವಣಿಗೆ ಹೊಂದದಂತಹ ಬಾಲಕಿಯ ಮೇಲೆ ಅತ್ಯಂತ ಕ್ರೂರವಾದಂಥ ಅತ್ಯಾಚಾರ. ಈಗಾಗಲೇ ಸಂಬಂಧಪಟ್ಟ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಇನ್ನು 3 ಎಸ್ಕೇಪ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ. ಕಾಮುಕರ ಪತ್ತೆಗೆ ಆಂಧ್ರದ ಪೊಲೀಸರು 2 ತಂಡವನ್ನು ರಚಿಸಿ ಅವರ ಹುಡುಕಾಟದಲ್ಲಿ ತೊಡಗಿದ್ದಾರೆ. ಬದುಕು ಕಟ್ಟಿಕೊಳ್ಳಲು ಆಂಧ್ರಕ್ಕೆ ಹೋಗಿದ್ದಂತಹ ಮಗಳ ಜೊತೆ, ಪಾಪ ಆ ಹೆಣ್ಣು ಮಗಳ ತಂದೆ ಇಲ್ಲ, ಸಿಂಗಲ್ ಪೇರೆಂಟು. ತಾಯಿಯ ಮಡಿಲಲ್ಲಿ ಬದುಕಿದ ಅಥವಾ ತಾಯಿಯ ಮಡಿಲಲ್ಲಿ ಪಾಲನೆಗೆ ಒಳಗಾಗುವಂಥ ಮಕ್ಕಳಿದಾರಲ್ಲ, ಅತ್ಯಂತ ಅಪಾಯಕಾರಿಯಾಗಿ ಜೀವನ ಮಾಡಬೇಕಾಗಿ ಬರುತ್ತೆ. ಕಾರಣ ತಂದೆ ಇರೋದಿಲ್ಲ, ತಾಯಿಯನ್ನು ಮಾತ್ರ ಗಮನಿಸುವಂತಹ ಸಮಾಜ, ಆ ತಾಯಿಯ ಏಕಾಂತ ಓಡಾಟವನ್ನು ಸಮಾಜ ಗಮನಿಸ್ತಾ ಇರುತ್ತೆ. ಸೊ ಹಿಂಗಿರುವಾಗ ತಾಯಿಯ ಮಡಿಲಲ್ಲಿ ಬದುಕುವಂತಹ ಮಕ್ಕಳಿದಾರಲ್ಲ, ಅದು ನಿಜಕ್ಕೂ ಕೂಡ ಅಭದ್ರತೆಯಲ್ಲಿ ಇರುತ್ತೆ. ಸೊ ಆಂಧ್ರದಲ್ಲಿ ನಡೆದಂತಹ ಗ್ಯಾಂಗ್ ರೇಪಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಒಂದಷ್ಟು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.